ಕಾಲೇಜು ಆಸ್ಪತ್ರೆ ನಾಟಕಲ್ ಮಂಗಳೂರು ಇದರ ಸಹಯೋಗದಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರ 2026 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ. ಈ ಸಭಾ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಲಯನ್ ಅನಿಲ್ ದಾಸ್, ದಕ್ಷಿಣ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಡಾಕ್ಟರ್ ಫೌಜಿಯಾ ಹಮೀದ್, ವೈದ್ಯರು, ಕನಚೂರು ಆಸ್ಪತ್ರೆ ನಾಟಕಲ್ ಮಂಗಳೂರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಆರ್ ವಿರೂಪಾಕ್ಷ ಸ್ವಾಮಿ, ನಿರೀಕ್ಷಕರು, ಉಳ್ಳಾಲ ಪೊಲೀಸ್ ಠಾಣೆ. ಹಾಗೆ ಅತಿಥಿಗಳಾಗಿ ಜಾನಕಿ ಪುತ್ರನ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿ, ಮೊಗವೇರಿ ಶಾಲೆ. ಹಾಗೂ ಗಂಗಾಧರ್ ಉಳ್ಳಾಲ್, ನ್ಯಾಯವಾದಿ, ಇಫ್ತಿಕಾರ್ ಉಳ್ಳಾಲ್, ಉಪಾಧ್ಯಕ್ಷರು, ಜಿಲ್ಲಾ ರಕ್ಷಣಾ ವೇದಿಕೆ. ಫ್ರಾನ್ಸಿಸ್ ಡಿಸೋಜಾ, ಅಧ್ಯಕ್ಷರು, ಆಟೋ ಯೂನಿಯನ್ ಚೋಟಮಂಗಳೂರು. ಸಿದ್ದಿಕ್ ಉಳ್ಳಾಲ್, ಅಧ್ಯಕ್ಷರು, ಉಳ್ಳಾಲ ಸ್ಪೋರ್ಟಿಂಗ್. ಲಕ್ಷ್ಮಣ್ ಶೆಟ್ಟಿಗಾರ್, ಮಾಜಿ ಅಧ್ಯಕ್ಷರು, ಉಳ್ಳಾಲ ಆಟೋ ಯೂನಿಯನ್. ಜಲೀಲ್ ಮುಡಿಪು, ಸಂಚಾಲಕರು, ದಕ್ಷಿಣ ಕನ್ನಡ ಜಿಲ್ಲಾ ರಕ್ಷಣಾ ವೇದಿಕೆ. ಡಾಕ್ಟರ್ ಹರಿದಾಸ್, ಸಹರಾ ಆಸ್ಪತ್ರೆ ಉಳ್ಳಾಲ. ಉದಯ್ ಕುಮಾರ್, ಆರ್ ಕೆ ವಾಚ್ ವರ್ಕ್ಸ್ ಉಳ್ಳಾಲ. ನವೀನ್ ನಾಯ್ಕ್, ಅಭಿನವ್ ಟೆಕ್ನೋ, ಇವರು ಕೂಡ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಎಲ್ಲ ಅತಿಥಿಗಳು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಅಬ್ದುಲ್ ಮಲಿಕ್, ಡೆಂಟಲ್ ಕ್ಲಿನಿಕ್. ಸಂಡೋ ಅಶ್ರಾಫು, ಮೀನು ವ್ಯಾಪಾರಸ್ಥರು. ಸ್ಯಾಂಡೋ ಅಶ್ರಾಫ್ ಅವರು ಮೀನು ವ್ಯಾಪಾರಸ್ಥರು. ಹಾಗೆ ತಾರಣಾನಂದ ನಂದಗೋಕುಲ. ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ನಾವು ಆರಂಭಿಸೋಣ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸೋಣ.
ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕ ಇವರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಡಾಕ್ಟರ್ ಫೌಜಿಯಾ ಹಮೀದ್ ಅವರು, ವೈದ್ಯರು, ಕಣಚೂರು ಆಸ್ಪತ್ರೆ, ನಾಟಕಲ್, ಮಂಗಳೂರು. ಇವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ, ಆಟೋ ಚಾಲಕ ಮಾಲಕರ ಸಂಘ, ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇವರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಫೈರೋಜ್ DM ಅವರು ಈ ಕಾರ್ಯಕ್ರಮದ ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು, ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಆರ್ ವಿರೂಪಾಕ್ಷ ಸ್ವಾಮಿ ನಿರೀಕ್ಷಕರು, ಉಳ್ಳಾಲ ಪೊಲೀಸ್ ಠಾಣೆ ಅವರು ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾದಂಥ ಜಾನಕಿ ಪುತ್ರನ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿ, ಮೊಗವೆರಿ ಶಾಲೆ, ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಹಮೀದ್ ಉಳ್ಳಾಲ್, ನಗರ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾದಂಥ ಉದಯಕುಮಾರ್ ಆರ್.ಕೆ. ವಾಚ್ ಉಳ್ಳಾಲ, ಇವರನ್ನು ಖಾದರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಫ್ತಿಕಾರ್ ಉಳ್ಳಾಲ್, ಉಪಾಧ್ಯಕ್ಷರು, ಜಿಲ್ಲಾ ರಕ್ಷಣಾ ವೇದಿಕೆ, ಇವರನ್ನು ಪ್ರಸಾದ್ ಅವರು, ಉಪಾಧ್ಯಕ್ಷರು, ಆಟೋ ಚಾಲಕ ಮಾಲಕರ ಸಂಘ, ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಫ್ರಾನ್ಸಿಸ್ ಡಿಸೋಜಾ, ಅಧ್ಯಕ್ಷರು, ಆಟೋ ಯೂನಿಯನ್ ಚೋಟಮಂಗಳೂರು, ಇವರನ್ನು ಚಿನ್ನು ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ತಾರನಾಥ ನಂದಗೋಕುಲ, ಉಪಾಧ್ಯಕ್ಷರು, ಆಟೋ ಚಾಲಕ ಮಾಲಕರ ಸಂಘ, ಇವರನ್ನು ಸಚಿನ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಳ್ಳಾಲ ತಾಲೂಕು ಘಟಕ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಅಧ್ಯಕ್ಷರಾದ ಹಮೀದ್ ಉಳ್ಳಾಲ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಅವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಸಹಯೋಗಿಗಳಾದ ಕರ್ನಾಟಕ ರಕ್ಷಣಾ ವೇದಿಕೆ, ಆಟೋ ಚಾಲಕ ಮತ್ತು ಕಣಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಈ ವೈದ್ಯಕೀಯ ತಪಾಸಣಾ ಶಿಬಿರದ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕ ಇದರ ಅಧ್ಯಕ್ಷರಾದಂಥ ಫೈರೋಜ್ ಡಿ.ಎಂ. ನಿಮಗೆ ಈಗ ವೇದಿಕೆ. ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ನಗರ ಹಾಗೂ ತಾಲೂಕು ಘಟಕ 2018 ಇಸವಿಯಿಂದ ಸರ್ವರ ಸಹಕಾರದೊಂದಿಗೆ 8 ವರ್ಷಗಳಿಂದ 10 ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಜನಮನ್ನ ಗಳಿಸಿದೆ. ರಕ್ತದಾನ ಶಿಬಿರ, ಆಧಾರ್ ಕಾರ್ಡ್ ಶಿಬಿರ, ಶಾಲೆಗಳಲ್ಲಿ ರೋಷನ್ ನಿಲಯ, ಸಮಾಜ ಸೇವಾ ಸಂಸ್ಥೆ ಜೊತೆಗೆ ಜಾಗೃತಿ ಕಾರ್ಯಕ್ರಮ, ಪರಿಸರ ಸ್ವಚ್ಛತೆ ಮತ್ತು ಬೀಚ್ ಸ್ವಚ್ಛತೆ ಕಾರ್ಯಕ್ರಮಗಳಲ್ಲಿ ಜನರ ಸಮಸ್ಯೆಗಳ ಅಗತ್ಯಗಳಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡಿ ಜನಸ್ಪಂದನ ಗಳಿಸಿದೆ. ಕನ್ನಡ ರಾಜ್ಯೋತ್ಸವ ಹಾಗೂ ಇನ್ನಿತರ ಕನ್ನಡ ಪರ ಸಂಘಟನೆಗಳನ್ನು ಹಮ್ಮಿಕೊಂಡು ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುತ್ತದೆ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ರಿಕ್ಷಾ ಚಾಲಕರ ಮತ್ತು ಮಾಲಕರ ಸಂಘ ಚೋಟಾ ಮಂಗಳೂರು ಹಾಗೂ ಕಣಚೂರು ಕಾಲೇಜುಗಳ ಮತ್ತು ಆಸ್ಪತ್ರೆ ನಾಟಕ ಮಂಗಳೂರು ಇವರ ನಮಗೆ ಸಹಕರಿಸುತ್ತಿದ್ದಾರೆ. ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವಂಥ ಹಮೀದ್ ಉಳ್ಳಾಲ, ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕ ಇದರ ನಗರ ಅಧ್ಯಕ್ಷರು ದಯವಿಟ್ಟು
ತಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅವರಿಗೆ ಹೂಗುಚ್ಛ ನೀಡಿ ಭಾಗ್ಯ ಅಂತ ಹೇಳ್ತೀವಿ. ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಮಗೆ ನೀರು ಬೇಕು. ಹೇಗೆ ಒಂದು ಸಸಿಗೆ ಒಂದು ನೀರಿನ ಅಗತ್ಯ ಅಥವಾ ಇತರ ಪೋಷಕಾಂಶಗಳು ಅದಕ್ಕೆ ಅಗತ್ಯವು, ಹಾಗೆ ನಮ್ಮ ಜೀವನದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು ನಮ್ಮ ದೇಹದಲ್ಲಿ ನೀರು. ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಇಲ್ಲದಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆರೋಗ್ಯ ಚೆನ್ನಾಗಿರಬೇಕಾದರೆ ನಾವು ನಮ್ಮ ಆರೋಗ್ಯಕ್ಕಾಗಿ ಆಗಾಗ ನೀರು ಕುಡಿಯುತ್ತಾ ಇರಬೇಕು. ಹಾಗೆ ಹೇಗೆ ಪರಿಸರದಲ್ಲಿ ಇರುವಂಥ ಸಸಿಗಳು, ಹಸಿರು ಏನು ಗಿಡಗಳು ತಾವು ಕೂಡ ಉಸಿರಾಡ್ತವೆ, ಅದಕ್ಕೆ ಕೂಡ ನೀರಿನ ಅಗತ್ಯ ಇದೆ. ಹಾಗೆ ಆರೋಗ್ಯವಾಗಿ ನಾವು ಇರಬೇಕಾದ್ರೆ, ನಾವು ಆರೋಗ್ಯಯುತವಾಗಿ ಇರಬೇಕಾದ್ರೆ ನಮಗೆ ಬೇಕಾದಂಥ ಪೋಷಕಾಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ನಾವು ರೋಗದಿಂದ ಮುಕ್ತರಾಗಬೇಕು. ಹಾಗೆ ಈ ರೋಗದಿಂದ ಮುಕ್ತರಾಗಬೇಕಾದರೆ ನಾವು ಅಗತ್ಯವಾದ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಅದಕ್ಕೆ ಸಾಂಕೇತಿಕವಾಗಿ ಗಿಡಕ್ಕೆ ನೀರನ್ನು ಎರೆಯುವ ಮೂಲಕ, ನೀರನ್ನು ಹಣಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎರೆಯುವುದರ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇತರ ಅತಿಥಿಗಳು ಸಹಕರಿಸಬೇಕು. ಆಗಾಗ್ಗೆ ವ್ಯಕ್ತಪಡಿಸ್ತಾ ಕನ್ನಡ ನಾಡಿನ ಏಳಿಗೆಗಾಗಿ ನಾವು ನುಡಿಯಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಏರ್ಪಡಿಸುವಂಥ ಕರ್ನಾಟಕ ರಕ್ಷಣಾ ವೇದಿಕೆ, ಉಳ್ಳಾಲ ತಾಲೂಕು ಘಟಕ, ಆಟೋ ಚಾಲಕ ಮಾಲಕರ ಸಂಘ, ಹಾಗೆ ಕನಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ, ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಫೌಜಿಯಾ. ನಮಸ್ಕಾರ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮತ್ತು ನಾನು ಡಾಕ್ಟರ್ ಫೌಜಿಯಾ, ಕನಚೂರ್ ಆಸ್ಪತ್ರೆ ಸಂಸ್ಥೆಯಲ್ಲಿ ನಿರ್ವಹಿಸ್ತಾ ಇದ್ದೇನೆ ಮತ್ತು ಫೊರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಕನಚೂರ್ ಆಸ್ಪತ್ರೆಯಲ್ಲಿ. ಮತ್ತು ಇಲ್ಲಿ ಇವತ್ತು ಕನಚೂರ್ ಆಸ್ಪತ್ರೆ ಕಡೆಯಿಂದ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಇನ್ನು ಆಯೋಜಿಸಲಾಗಿರುವುದರಿಂದ ಎಲ್ಲರೂ ಇದನ್ನು ಉಪಯೋಗಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾನು ಬಯಸುತ್ತೇನೆ. ಮತ್ತು ಒಂದು ನುಡಿ ಇದೆಯಲ್ಲ, ಹೆಲ್ತ್ ಈಸ್ ವೆಲ್ತ್ ಅಂತ. ಎಲ್ಲರೂ ತಮ್ಮ ಆರೋಗ್ಯವನ್ನು ಈ ಶಿಬಿರ ಕೇಂದ್ರದಿಂದ ನಿಮಗೆ ರಕ್ತ ಪರೀಕ್ಷೆ ಮತ್ತು ಮಧುಮೇಹ ಪರೀಕ್ಷೆ, ಇತರ ಪರೀಕ್ಷೆಗಳನ್ನು ತಾವು ಉಪಯೋಗಿಸಿ ಎಲ್ಲರೂ ಚೆಕಪ್ ಮಾಡೋದು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು 40 ವರ್ಷ ಆದ ಮೇಲೆ ಎಲ್ಲರಿಗೂ ಮಧುಮೇಹ ಮತ್ತು ರಕ್ತದೊತ್ತಡ ಮತ್ತು ಇದು ಹೃದಯ ರೋಗ ಎಲ್ಲರಿಗೂ ಅಂದರೆ ಬರುವ ಚಾನ್ಸಸ್ ತುಂಬ ಜಾಸ್ತಿ ಆಗಿರುತ್ತದೆ. ಆದ ಕಾರಣ ಎಲ್ಲರೂ ಆಫ್ಟರ್ ಒಂದು 40 ವರ್ಷ ಆದಮೇಲೆ ಎಲ್ಲರೂ ರಕ್ತ ಅಟ್ಲೀಸ್ಟ್ ಒಂದು 6 ಮಂತ್ಸ್ 6 ತಿಂಗಳಿಗೆ ಇಲ್ಲ 3 ತಿಂಗಳಿಗೊಮ್ಮೆ ರಕ್ತ ಪರೀಕ್ಷೆ ಮಾಡೋದು ಎಲ್ಲರಿಗೂ ಅದು ಉಪಯೋಗ ಆಗಿರುತ್ತದೆ. ಮತ್ತು ಕನಚೂರ್ ಆಸ್ಪತ್ರೆಯಲ್ಲಿ ನೀವು ಎಲ್ಲ ಥರದ ಸೂಪರ್ ಸ್ಪೆಷಲೈಸ್ಡ್ MD ಡಾಕ್ಟರ್ಸ್ ಎಲ್ಲರೂ ಅವೈಲೇಬಲ್ ಆಗಿದ್ದಾರೆ. ಎಲ್ಲ ಥರದ ಹೊಸ ಹೊಸ ಉಪಕರಣಗಳು, ಟೆಸ್ಟ್ಗಳು ಎಲ್ಲ ಲಭ್ಯವಿರುತ್ತದೆ. ಎಲ್ಲರೂ ಈಗ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಬಂದಿದ್ದಾರೆ ಕನಚೂರ್ ಆಸ್ಪತ್ರೆಯಿಂದ, ಮತ್ತು ಡಾಕ್ಟರ್ಸ್ಗಳು ಕೂಡ ಬಂದಿದ್ದಾರೆ ಈ ಒಂದು ಕ್ಯಾಂಪ್ ನಡೆಸೋಕ್ಕೋಸ್ಕರ. ಅದರಿಂದ ಎಲ್ಲರೂ ಸಹಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ತಮ್ಮ ಶರೀರ ತಮ್ಮ ಆರೋಗ್ಯ ತಮಗೆ, ಅದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಕೂಡ ಅದು ನಮ್ಮದೇ. ಆದ್ದರಿಂದ ಎಲ್ಲರೂ ಇದನ್ನು ಒಂದು ಕ್ಯಾಂಪನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಳ್ಳಬೇಕಾಗಿ ನಾನು ವಿನಂತಿಸಿ ಈ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಒಂದು ಸ್ಪೆಷಲ್ ಥ್ಯಾಂಕ್ಸ್, ಇದು ನನ್ನ ಕಸಿನ್ ಡಾಕ್ಟರ್ DM ಫೈರೋಸ್.
ಅವರಿಗೆ ಇದು ಒಂದು ಅಪರ್ಚುನಿಟಿ ಕೊಟ್ಟಿದ್ದರಿಂದ ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್. ಆರೋಗ್ಯದ ರಕ್ಷಣೆಯನ್ನು ಮಾಡಿದರೆ ಖಂಡಿತ ನಾವು ರೋಗದಿಂದ ದೂರ ಇರಬಹುದು ಅನ್ನುವ ಒಂದು ಹಿತಕರವಾದಂಥ ಮಾಹಿತಿಯನ್ನು ತಮ್ಮ ಭಾಷಣದಲ್ಲಿ ನೀಡಿದಂಥ ಡಾಕ್ಟರ್ ಫೌಜಿಯಾ ಹಮೀದ್ರವರಿಗೆ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಜಲೀಲ್ ಮುಡಿಪು ಸಂಚಾಲಕರು, ದಕ್ಷಿಣ ಕನ್ನಡ ಜಿಲ್ಲಾ ರಕ್ಷಣಾ ವೇದಿಕೆ, ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಾಸ್ತಿಕಟ್ಟೆ ನಿವಾಸಿ ಇವರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ 6 ವರ್ಷಗಳಿಂದ ಕನಚೂರು ಆಸ್ಪತ್ರೆಯಲ್ಲಿ ತಮ್ಮ ಅನುಪಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕ ಹಾಗೂ ಮಾಲಕರ ಸಂಘ ಇದರ ವತಿಯಿಂದ ಗೌರವಪೂರ್ಣವಾದಂಥ ಸನ್ಮಾನ. ಡಾಕ್ಟರ್ ಫೌಜಿಯಾ ಹಮೀದ್ ಅವರಿಗೆ ಜಾನಕಿ ಪುತ್ರನ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿ, ಮಗುವರಿ ಶಾಲೆ ಉಳ್ಳಾಲ, ಇವರು ಸನ್ಮಾನಗೈಯಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ತಮ್ಮಲ್ಲಿ ಕಳಕಳಿಯ ವಿನಂತಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು. ಧನ್ಯವಾದಗಳು. ಸನ್ಮಾನ ಡಾಕ್ಟರ್ ಫೌಜಿಯಾ ಹಮೀದ್ರವರೇ ಸ್ವೀಕರಿಸುವವರು ಲಯನ್ ಅನಿಲ್ ದಾಸ್, ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ. ದಯವಿಟ್ಟು ಅವರು ಸನ್ಮಾನ ಪೀಠವನ್ನು ಅಲಂಕರಿಸುವರು. ಲಯನ್ ಅನಿಲ್ ದಾಸ್ ಇವರು ಹಲವಾರು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ದುಡಿತಾ ಬಡಜನರ ಸೇವೆಯನ್ನು ಮಾಡ್ತಾ ಬಂದಿರುತ್ತಾರೆ. ಇವರ ಜನಸೇವೆಯನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಜಿಲ್ಲಾಡಳಿತ ನೀಡಿ ಇವರನ್ನು ಗೌರವಿಸಿದೆ. ಇವತ್ತು ವೇದಿಕೆ ಉಳ್ಳಾಲ ತಾಲೂಕು ಘಟಕ ಆಟೋ ಚಾಲಕ ಮತ್ತು ಮಾಲಕರ ಸಂಘ ಹಾಗೂ ಕನಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ವತಿಯಿಂದ ಗೌರವಪೂರ್ಣವಾದಂಥ ಈ ಸನ್ಮಾನವನ್ನು ತಮಗೆ ನೀಡ್ತಾ ಇದ್ದೀವಿ. ಸನ್ಮಾನ ಸ್ವೀಕರಿಸಿದ ಲಯನ್ ಅನಿಲ್ ದಾಸ್ ಅವರೇ ತಮಗೆ ಧನ್ಯವಾದಗಳು. ಮುಂದಿನ ಸನ್ಮಾನಿತರು ಇಫ್ತಿಕಾರ್ ಅಹಮದ್ ಅವರು ದಯವಿಟ್ಟು ಈ ಸನ್ಮಾನ ಪೀಠಕ್ಕೆ ಬರಬೇಕಾಗಿ ವಿನಂತಿ. ಇಫ್ತಿಕಾರ್ ಅಹಮದ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 8 ವರ್ಷದಿಂದ ಸೇವೆಯನ್ನು ಮಾಡಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅನಿಲ್ ದಾಸ್ ಅವರು ಈ ಸನ್ಮಾನ ಗೈಯಬೇಕಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿ ದಯವಿಟ್ಟು. ಉದಯ್ ಕುಮಾರ್ ಆರ್ ಕೆ ಮೊಬೈಲ್ ಮತ್ತು ಸರ್ವಿಸ್ ಸಂಸ್ಥೆಯನ್ನು ಉಳ್ಳಾಲದಲ್ಲಿ ಸ್ಥಾಪಿಸಿ
ಇದಲ್ಲದೆ ಹಲವಾರು ಸಮಾಜ ಸೇವೆಯನ್ನು ಕೈಗೊಳ್ತಾ ಉಳ್ಳಾಲದ ಪರಿಸರದಲ್ಲಿ ಒಂದು ಸೌಹಾರ್ದತೆಯ ವಾತಾವರಣವನ್ನು ಉಂಟು ಮಾಡ್ತಾ ಎಲ್ಲರಿಗೂ ಪ್ರೀತಿಯ ವ್ಯಕ್ತಿಯಾಗಿ ಇವರು ಸನ್ಮಾನಗೈಯಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಫ್ರಾನ್ಸಿಸ್ ಡಿಸೋಜ. ಉಳ್ಳಾಲ ಇವರು ಸುಮಾರು 30 ವರ್ಷಗಳಿಂದ ಉಳ್ಳಾಲ ರಿಕ್ಷಾ ತಂಗುದಾಣ ಚೋಟಮಂಗಳೂರು ರಿಕ್ಷಾ ಚಾಲಕರಾಗಿ ಜನಪ್ರಿಯರಾಗಿದ್ದಾರೆ. ಜನಸಾಮಾನ್ಯರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇವರ ಅತ್ಯಂತ ಪ್ರೀತಿಯ ಸಮಾಜ ಸೇವೆಗಾಗಿ ಇವರಿಗೆ ಈ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ, ಆಟೋ ಚಾಲಕ ಮಾಲಕರ ಸಂಘ, ಕನಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ವತಿಯಿಂದ ತಮಗಿದು ಗೌರವಪೂರ್ಣವಾದಂಥ ಸನ್ಮಾನ. ಮುಂದಿನ ಸನ್ಮಾನಿತರು ತಮೀಮ್ ಉಳ್ಳಾಲ್. ಇವರಿಗೆ ಲಯನ್ ಅನಿಲ್ ದಾಸ್ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾರೆ. ತಮೀಮ್ ಉಳ್ಳಾಲ್ ಅವರು ಕರ್ನಾಟಕ ಫುಟ್ಬಾಲ್ ತಂಡದ ಹಿರಿಯ ವಿಭಾಗದ ತರಬೇತುದಾರರಾಗಿದ್ದಾರೆ. ಇವರು ಉಳ್ಳಾಲದ ಹಲವು ಯುವಕರಿಗೆ ಫುಟ್ಬಾಲ್ ತರಬೇತಿಯನ್ನು ನೀಡಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಉಳ್ಳಾಲದ ಯುವಕರು ಹೆಸರು ತರಲು, ರಾಷ್ಟ್ರ ಮಟ್ಟದಲ್ಲಿ ಮಿಂಚಲು ಕಾರಣಕರ್ತರಾಗಿದ್ದಾರೆ. ಇವರ ಒಂದು ಕ್ರೀಡಾ ಪ್ರೀತಿಗೆ ಮತ್ತು ಸಮಾಜಕ್ಕೆ ಸಲ್ಲಿಸಿದಂಥ ಅನುಪಮ ಸೇವೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ, ಆಟೋ ಚಾಲಕ ಹಾಗೂ ಮಾಲಕರ ಸಂಘ, ಕನಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ವತಿಯಿಂದ ತಮಗಿದು ಆತ್ಮೀಯ ಗೌರವ ಸನ್ಮಾನ. ಇನ್ನು ಮುಂದೆ ನಮ್ಮ ಅತಿಥಿಗಳಾದಂಥ ಜಾನಕಿ ಪುತ್ರನ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಮಗುವರಿ ಶಾಲೆ, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ನುಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಜಾನಕಿ ಪುತ್ರ. ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಆಟೋ ಚಾಲಕರ ಮತ್ತು ಮಾಲಕರ ಸಂಘ, ಕಣಚೂರು ಮೆಡಿಕಲ್ ಆಸ್ಪತ್ರೆ ಮತ್ತು ಶಿಬಿರ ಕಾಲೇಜಿನ ಪರವಾಗಿ ಈ ಒಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಇದೊಂದು ವಿಶೇಷವಾದ ರೀತಿಯಲ್ಲಿ, ಅಂದರೆ ಗಿಡಗಳನ್ನು ಪ್ರೀತಿಸುವ ಒಂದು ಸಂದೇಶವನ್ನು ಜನರಿಗೆ ಈ ಒಂದು ಉದ್ಘಾಟನೆಯ ಮೂಲಕ ಕೊಟ್ಟಂತಹ ನಿಮಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಮ್ಮ ದಿನನಿತ್ಯದ ಕಾಯಕವನ್ನು ಮಾಡಿಕೊಳ್ಳುವುದರ ಒಂದಿಗೆ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಕೂಡ ಒಂದು ಉತ್ತಮವಾದ ಶ್ಲಾಘನೀಯವಾದ ಕಾರ್ಯ ಅಂತ ನಾನು ಹೇಳಬಯಸ್ತೇನೆ. ಒಂದು ಸಂಘಟನೆ ಅಂತ ಆಗುವಾಗ ಅದರಲ್ಲಿ ಶಿಸ್ತು ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಐಕ್ಯತೆ ಇರಬೇಕು. ಎಲ್ಲರ ಮನಸ್ಸನ್ನು ಒಂದುಗೂಡಿಸಿಕೊಂಡು ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಅದು ಸಣ್ಣ ಕೆಲಸವಲ್ಲ, ದೊಡ್ಡ ತ್ರಾಸದಾಯಕವಾದ ಕೆಲಸ. ಹಾಗೆಯೇ ಈ ಒಂದು ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿ ಸಮಾಜಮುಖಿ ಕಾರ್ಯದೊಂದಿಗೆ ಬಡ ಜನರ ಒಂದು ಕಾಳಜಿಯನ್ನು ನೀವು ಮಾಡಿಕೊಂಡಿದ್ದೀರಿ. ನಿಮಗೆ ಇದು ಒಂದು ದೇವರ ಕೆಲಸ, ಪುಣ್ಯದ ಕೆಲಸ. ದೇವರ ಅನುಗ್ರಹ ಕೂಡ ಇದರೊಂದಿಗೆ ಇರ್ತದೆ. ನಿಮ್ಮ ಜೀವನವೂ ಇದರಿಂದ ಸಾರ್ಥಕತೆಯನ್ನು ಪಡೀತದೆ. ದೇವರ ಪ್ರೀತಿಗೆ ನೀವು ಪಾತ್ರರಾಗ್ತೀರಿ. ಇನ್ನು ಮುಂದೆಯೂ ನೀವು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಹಮ್ಮಿಕೊಳ್ಳುವುದರ ಒಂದಿಗೆ
ನೀವು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಲ್ಲರನ್ನು ಸನ್ಮಾನಿಸಿ ಗೌರವಿಸುವಂಥ ಒಂದು ಕಾರ್ಯವನ್ನು ಕೂಡ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಒಂದು ಅಚ್ಚುಕಟ್ಟಾದ ಸುವ್ಯವಸ್ಥಿತವಾದ ಬಹಳ ಒಂದು ಸಣ್ಣ ಜಾಗದಲ್ಲಿ ಇಷ್ಟೊಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ನಿಮ್ಮ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ನಿಜವಾಗಿ ಕಷ್ಟ ಉಂಟು, ಆದರೆ ಇದನ್ನು ಮಾಡುವ ಒಂದು ದೊಡ್ಡ ಮನಸ್ಸು ನಿಮ್ಮಲ್ಲಿದ್ದೇನೆ. ಆ ಮನಸ್ಸಿಗೆ ನಾನು ನಮಸ್ಕರಿಸುತ್ತಾ ನನ್ನ ಶುಭಾಶಯಗಳನ್ನು ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಜಾನಕಿ ಪುತ್ರನ್ರವರೇ. ಇಂಥವು ಕಾರ್ಯಕ್ರಮಗಳು ಮಾಡೋದು ತುಂಬ ಕಷ್ಟಕರ, ಅಂದರೆ ಸುಲಭ ಸಾಧ್ಯವಲ್ಲ. ಆದರೂ ಈ ಕಾರ್ಯಕ್ರಮ ಮಾಡಿ ಸಮಾಜಕ್ಕೆ ಉಪಕಾರವನ್ನು ಮಾಡ್ತಾ ಇದ್ದೀರಿ ಅನ್ನುವ ಮಾತುಗಳನ್ನು ಆಡಿದಿ ನಿಮಗೆ ಹುರಿದುಂಬಿಸ್ತೀರಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಅತಿಥಿಗಳಾಗಿ ಡಾಕ್ಟರ್ ಹರಿದಾಸ್ ರೈ ಅವರು ಸಾರ ಆಸ್ಪತ್ರೆಯ ವೈದ್ಯರು ಉಳ್ಳಾಲ, ಇವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರಿಗೆ ಫೈಜಲ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಪ್ರಕಟಣೆ. ಆಟೋ ಚಾಲಕರು ಮತ್ತು ಅವರ ಕುಟುಂಬಸ್ಥರಿಗಾಗಿ ಕನಚೂರು ಆಸ್ಪತ್ರೆ ವತಿಯಿಂದ ಆರೋಗ್ಯ ಕಾರ್ಡ್ ನೀಡುವ ಬಗ್ಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳಲು ತೀರ್ಮಾನಿಸಿದ್ದೇವೆ. ಇದರ ಉದ್ಘಾಟನೆಯನ್ನು ಆಟೋ ಚಾಲಕರ ಇದರ ಯೂನಿಯನ್ನ ಅಧ್ಯಕ್ಷರಾದಂಥ ಫ್ರಾನ್ಸಿಸ್ ಡಿಸೋಜಾ ಮತ್ತು ಉಪಾಧ್ಯಕ್ಷರು ತಾರನಾಥ್ ನಂದಗೋಕುಳ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕನಚೂರು ಆಸ್ಪತ್ರೆ ವತಿಯಿಂದ ಆರೋಗ್ಯ ಕಾರ್ಡ್ ನೀಡುವ ಒಂದು ಕಾರ್ಯಕ್ರಮ, ಇದೊಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಜೋಡಿಸಿಕೊಂಡಿದ್ದೇವೆ. ಈ ಆರೋಗ್ಯ ಕಾರ್ಡ್ ಸ್ವೀಕರಿಸುವವರು ಪುತ್ತು ಬಾವಕ್ಕ, ಕುಂಜಿ ಬಾವಕ್ಕ ತಮ್ಮ ಆತ್ಮೀಯ ಒಂದು ಚಪ್ಪಾಳೆ ಬರಲಿ. ಇದೊಂದು ನಿಮಗೆ ಆರೋಗ್ಯ ಕಾರ್ಡ್ ತುಂಬ ಉಪಕಾರಿಯಾದಂಥ ಕಾರ್ಯಕ್ರಮ, ಅದು ಕೂಡ ಕನಚೂರು ಆಸ್ಪತ್ರೆ ವತಿಯಿಂದ ನೀಡುವಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕ ಮತ್ತು ಆಟೋ ಚಾಲಕ ಮತ್ತು ಮಾಲಕರ ಸಂಘ ಪೇಟೆ ಉಳ್ಳಾಳ ಹಾಗೂ ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ನಾಟಕಲ್ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಏನು ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದೀರಿ. ಸೊ ಇದೊಂದು ಭಾಷಣದ ವೇದಿಕೆ ಅಲ್ಲ. ರಿಕ್ಷಾ ಚಾಲಕರೆಂದರೆ ಎಲ್ರಿಗೂ ಗೊತ್ತಿರುವಂತಹದ್ದೇ, ಅವರ ಜೀವನವೇ ಒಂದು ಸಮಾಜ ಸೇವೆ. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಅವರು ಇರೋದು ಸಮಾಜದ ಸೇವೆಯಲ್ಲೇ. ಅದರ ಜೊತೆ ಇಂತಹ ವೈದ್ಯಕೀಯ ಶಿಬಿರಗಳನ್ನು ಏರ್ಪಡಿಸುತ್ತಾ ಹಲವಾರು ನಾವು ನೋಡ್ಕೊಂಡು ಬಂದಿದ್ದೇವೆ. ಕೊರೋನಾ ಸಮಯದಲ್ಲೂ ಕೂಡ ಈ ಉಳ್ಳಾಳ ಚಾಲಕರ ಸೇವೆಗಳು ಬಹುಶಃ ಈ ಉಳ್ಳಾಳಕ್ಕೆ ಗೊತ್ತಿರುವಂತಹದ್ದೇ. ಈ ಚಾಲಕರನ್ನ ಜೊತೆಗೂಡಿಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕ ಒಂದು ಉತ್ತಮವಾದ ಕಾರ್ಯವನ್ನು ನೆರವೇರಿಸ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಹಾಗೆ ಫೈರೋಜ್ ಉಳ್ಳಾಲ್, ಅದೇ ರೀತಿ ಇಫ್ತಿಕಾರ್ ರವರ ನೇತೃತ್ವದಲ್ಲಿ ಅವರ ಜೊತೆ ಇರುವಂತಹ ಹಲವಾರು ಯುವಕರ ತಂಡ ಈ ಉಳ್ಳಾಳದಲ್ಲಿ ಹಲವಾರು ಸೇವೆಗಳನ್ನು ಮಾಡ್ತಾ ಇರುವಂತಹದನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಇವರ ಸೇವೆಗಳು ಇನ್ನೂ ಕೂಡ ಮುಂದುವರಿಬೇಕಾಗಿದೆ. ಆ ನಿಟ್ಟಿನಲ್ಲಿ ರಿಕ್ಷಾ ಚಾಲಕರು ಕೂಡ ಉಳ್ಳಾಳ ರಕ್ಷಣಾ ವೇದಿಕೆ ಜೊತೆ ಕೈ ಜೋಡಿಸ್ಕೊಂಡು ಇದುವರೆಗೂ ಬಂದಿದ್ದೀರಿ. ಇನ್ನೂ ಕೂಡ ನಿಮ್ಮ ಈ ಸಹಕಾರ ಅವರ ಜೊತೆ ಇರಲಿ ಅಂತ ಆಶಿಸ್ತಾ, ಹಾಗೆ ರಿಕ್ಷಾ ಚಾಲಕರನ್ನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಜೊತೆಗೂಡಿಸಿಕೊಂಡೇ ನೀವು ಕಾರ್ಯಕ್ರಮನ ನಡೆಸಿಕೊಂಡು ಇರಿ ಅಂತ ಹೇಳ್ತಾ, ಹಾಗೆ ಉಳ್ಳಾಳ ಜನತೆಯಲ್ಲೂ ಕೂಡ ಮನವಿ ಮಾಡ್ತಾ ಈ ಇಬ್ಬರ ಜೊತೆಗೂ ಕೂಡ ನೀವು ಸಹಕರಿಸಿ ಕೈ ಜೋಡಿಸುವಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಸ್ತೇನೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಲ್. ಎಲ್ಲರಿಗೂ
ವೇದಿಕೆ ಮೇಲೆ ಇರೋರು, ವೇದಿಕೆ ಹೊರಗಿರೋರಿಗೂ ಎಲ್ಲ ಆತ್ಮೀಯ ವಂದನೆಗಳು. ಹಾಗೆ ಈ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ನಿಮ್ಮ ರಿಕ್ಷಾ ಚಾಲಕರಲ್ಲಿ, ನಮ್ಮ ಉಳ್ಳಾಲದ ರಿಕ್ಷಾ ಚಾಲಕರು ಭಾರಿ ಹೆಸರುವಾಸಿಯವರು, ತುಂಬ ಒಂದು ಸೇವಾ ಮನೋಭಾವದವ್ರು ನಾವು ತುಂಬ ಸಲ ನೋಡಿದ್ದೇವೆ. ಎಲ್ಲಿಂದ ಪೇಷಂಟ್ ಎಲ್ಲ ಕರ್ಕೊಂಡು ಬಂದು ಹಾಕ್ತಾರೆ. ಯಾವ ಒಂದು ಆಸೆ ಅಥವಾ ಇದು ಕಾಸು ಕೇಳೋದು ಯಾವುದು ಇದಕ್ಕೆ ಪೇಷಂಟ್ ಕರ್ಕೊಂಡು ಬಂದಿದ್ದಕ್ಕೆ ಅಂಥದ್ದೆಲ್ಲ ಮಾಡುವಂಥ ಒಂದು ಇದೇ ಇಲ್ಲ ಅಂತ. ಬರೀ ಬೇರೆ ಊರಲ್ಲೆಲ್ಲ ಅಂಥದ್ದೆಲ್ಲ ಇರ್ತದೆ. ಮತ್ತು ಒಂದು ಸುಮಾರು ಲೆಕ್ಕದಲ್ಲಿ ನೋಡಿದ್ದೇನೆ, ಭಾರಿ ಒಳ್ಳೆ ಇದು, ಭಾರಿ ಸೇಫ್ ಒಂದು ಈ ಇವರು ರಿಕ್ಷಾದಲ್ಲಿ ಹೋಗುವಾಗ ಯಾವ ಸಮಸ್ಯೆನೂ ಇಲ್ಲ. ಹೆಂಗಸರು ಎಷ್ಟೊತ್ತಿಗಾದರೂ ಓದಲಿ, ಮಕ್ಕಳಾದರೆ ಒಂದು ಒಳ್ಳೆ ಹೆಸರಿದೆ ಅವರಿಗೆ. ಅದಕ್ಕೆ ನನಗೆ ಭಾರಿ ಅಭಿಮಾನ ಅವ್ರ ಮೇಲೆ. ತುಂಬ ಜನ ನನಗೆ ಆತ್ಮೀಯರು, ಎಲ್ಲರ ಹೆಸರು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಹಾಗೆ ನನಗೆ ಈಗ ಕ್ಲಿನಿಕ್ಕಿಗೆ ಸ್ವಲ್ಪ ನಮ್ಮ ಪೇಷಂಟ್ ವೇಟಿಂಗ್ ಇದ್ದಾರೆ, ದಯವಿಟ್ಟು ಕ್ಷಮಿಸಬೇಕು. ಒಂದು ಸ್ವಲ್ಪ ರಕ್ತ ಒಂದು ನಾನು ಕೊಟ್ಟು ಹೋಗ್ತೇನೆ, ನಮ್ಮದೊಂದು ಡೊನೇಷನ್. ಥ್ಯಾಂಕ್ ಯು. ಹರಿದಾಸ್ ರೈ ಅವರೇ, ಭಾಳ ಚೆನ್ನಾಗಿ ತಾವು ತುರ್ತಿನಲ್ಲಿದ್ದೀರಿ, ನಮ್ಮ ಗಮನಕ್ಕೆ ಬಂದಿದೆ. ನೀವು ಅಲ್ಲಿ ನಿಮಗೆ ಪೇಷಂಟ್ಗಳು ಕಾಯ್ತಾ ಇದ್ದಾರೆ. ಈ ಹೊತ್ತಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲ ಆಟೋ ಚಾಲಕ ಮಾಲಕರ ಪರವಾಗಿ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು. ಈ ನಡುವೆ ಮತ್ತೋರ್ವ ಅತಿಥಿಗಳು ಆಗಮಿಸಿದ್ದಾರೆ. ಹಿರಿಯ ಮೂಳೆ ತಜ್ಞರಾದಂಥ ಡಾಕ್ಟರ್ ಹೇರಾಮ್ ಅವರು ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಇನ್ನು ಈ ಸಭಾ ಕಾರ್ಯಕ್ರಮದ ಕೊನೆಯದಾಗಿ ಅಧ್ಯಕ್ಷರ ಮಾತು. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಲಯನ್ ಅನಿಲ್ ದಾಸ್, ದಕ್ಷಿಣ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಅವರ ಹಿತನುಡಿಗಳು ಈಗ ನಿಮಗಾಗಿ. ಡಾಕ್ಟರ್ ಗ್ರಾಮ ದೇವರಾದ ಸೋಮನಾಥನ ಪಾದಚರಣೆಗಳಿಗೆ ಶಿರಸ ತಲೆಯನ್ನು ಭಾಗಿಸುತ್ತಾ, ನಾವು ಆರಾಧಿಸಿಕೊಂಡು ಬಂದಿರುವಂಥ, ನಂಬಿಕೊಂಡು ಬಂದಿರುವಂಥ ಎಲ್ಲ ಸರ್ವಧರ್ಮದ ದೇವದೇವರ ಕೃಪೆಯನ್ನು ಬೇಡುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷ ಪದಾಧಿಕಾರಿಗಳು, ಅದೇ ರೀತಿ ರಿಕ್ಷಾ ಮಾಲಕರ ಚಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಣಚೂರು ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುವಂಥ ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ, ರಕ್ತದಾನದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ವಿಶೇಷ ವೇದಿಕೆಯಲ್ಲಿರುವಂಥ ಇವತ್ತಿನ ಮುಖ್ಯ ಉದ್ಘಾಟಕರಾಗಿ ಈಗಾಗಲೇ ತರಲಿರುವಂಥ ಅಭಿಭವ್ ಅವರೇ, ಹಾಗೂ ಈಗಾಗಲೇ ನಮ್ಮನ್ನು ಉಪದೇಶಿಸಿ ಮಾತಾಡಿ ಮಾರ್ಗದರ್ಶನ ಮಾಡಿರುವಂಥ ಶಿಕ್ಷಕಿಯಾಗಿರುವಂಥ, ನಿವೃತ್ತ ಶಿಕ್ಷಕಿಯಾಗಿರುವಂಥ ಜಾನಕಿ ಟೀಚರ್ ಅವರೇ, ಹಾಗೂ ಸಮಾಜದಲ್ಲಿ ಸೇವೆ ಮಾಡಿಕೊಂಡು ನಿತ್ಯ ನಿರಂತರವಾಗಿ ಯುವಕರ ಒಟ್ಟಿಗೆ ಇರುವಂಥ ಉದಯ ಆರ್ಕೆ ಅವರೇ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಿನ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡಿರುವಂಥ ಫೈರೋಜ್ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಇಫ್ತಿಕಾರ್ ಅವರೇ, ಬಂಟ್ವಾಳ ತಾಲೂಕಿನ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹಾಗೂ ಸಂಚಾಲಕರಾದ ಜಲೀಲ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ವಿವಿಧ ಜವಾಬ್ದಾರಿ ಇರುವಂಥ ಗಣ್ಯರೇ, ತಾರನಾಥ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ರಿಕ್ಷಾ ಘಟಕದ ಅದು ಬೇರೆ ಬೇರೆ ಅಭಿಮಾನ ವರ್ಗದಲ್ಲಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ಇವತ್ತು ಫೈರೋಜ್ ಅವರ ನಾಯಕತ್ವದಲ್ಲಿ ಕಳೆದ 10-15 ವರ್ಷದಿಂದ ನಾವು ನೋಡ್ತಾ ಬಂದಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಆದಮೇಲೆ ಉಳ್ಳಾಲ ಘಟಕದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು, ಜನರಿಗೆ ಮುಟ್ಟುವಂಥ, ತಲುಪುವಂಥ ಕಾರ್ಯಕ್ರಮ ಮಾಡಬೇಕು, ಎಲ್ಲರೊಟ್ಟಿಗೆ ಸೌಹಾರ್ದತೆಯಿಂದ ಪ್ರೀತಿಯಿಂದ ಮುಟ್ಟುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಮಾಡಬೇಕಂತ ಹೇಳುವಂಥ ವಿಷಯದಲ್ಲಿ ಜಿಲ್ಲಾಧ್ಯಕ್ಷನ ನನ್ನ ಗಮನಕ್ಕೆ ಯಾವಾಗಲೂ ತಂದುಕೊಂಡು, ಉಳ್ಳಾಲದ ಪರಿಸರದಲ್ಲಿ ಸ್ವಚ್ಛತೆ ಇರ್ಬೋದು, ಯಾವುದಾದ್ರೂ ಮೂಲಭೂತ ಸಮಸ್ಯೆ ಇದ್ದಾಗ, ನೀರಿನ ಸಮಸ್ಯೆ ಯಾವುದಾದ್ರೂ ಸಮಸ್ಯೆ ಇದ್ದಾಗ ನಮ್ಮ ಪಂಚಾಯತ್ನ ಪುರಸಭೆಯ ವ್ಯಾಪ್ತಿಗೆ ತರುವಂಥ ವಿಷಯ ಇರ್ಬೋದು,
ಶಾಸಕರ ಗಮನಕ್ಕೆ ತರುವ ವಿಷಯ ಇರ್ಬೋದು, ಜನಪ್ರತಿನಿಧಿಗಳ ಹತ್ರ ತರುವಂಥ ವಿಷಯ ಇರ್ಬೋದು, ರಿಕ್ಷಾ ಘಟಕದ ರಿಕ್ಷಾ ಕಾರ್ಮಿಕರೊಂದಿಗೆ ರಿಕ್ಷಾದ ಮಾಲಕ ಚಾಲಕರೊಂದಿಗೆ ನಿತ್ಯ ನಿರಂತರ ಸಂಪರ್ಕ ಹೊಂದಿ ಅವರಿಗೆ ಆಗುತ್ತೇ ಇರುವಂಥ ಸೌಕರ್ಯಗಳಿರ್ಬೋದು, ಬೀಚ್ನಂಥ ಸ್ವಚ್ಛತಾ ಕಾರ್ಯ ಇರ್ಬೋದು, ಬೀಚ್ ಭಾಗದಲ್ಲಿರುವಂಥ ಬೇರೆ ಬೇರೆ ಗಣರಾಜ್ಯೋತ್ಸವ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇಂಥ ಕಾರ್ಯಕ್ರಮಗಳ ಮುಖಾಂತರ ಸಾರ್ವಜನಿಕವಾಗಿ ವಿಶೇಷವಾಗಿ ನಾಗರಿಕರಿಗೆ ಬಂಧುಗಳಿಗೆ ನಿತ್ಯ ನಿರಂತರವಾಗಿ ಮನಮುಟ್ಟುವಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ಳೋದ್ರಲ್ಲಿ ಉಳ್ಳಾಲದ ಈ ಭಾಗದಲ್ಲಿರುವಂಥ ರಕ್ಷಣಾ ವೇದಿಕೆ ಅದೇ ರೀತಿ ರಿಕ್ಷಾ ಘಟಕ ಎತ್ತಿದ ಕೈ. ಈಗಾಗಲೇ ಡಾಕ್ಟರ್ ಹರಿಪ್ರಸಾದ್ ರೈ ಅವರು 2-3 ಮಾತುಗಳಲ್ಲಿ ಹೇಳಿದರು. ಯಾಕಂದರೆ ರಿಕ್ಷಾ ವರ್ಗದಲ್ಲಿ ಅವರು ಮಾನವೀಯತೆ ಮೆರೆಯುವುದರಲ್ಲಿ ಪ್ರಪ್ರಥಮವಾಗಿ ಜಿಲ್ಲೆಗೆ ಒಳ್ಳೆಯ ಹೆಸರಿದೆ. ಅದರಲ್ಲಿ ಉಳ್ಳಾಲ ಭಾಗದ ಈ ರಿಕ್ಷಾ ಘಟಕದವರಿಗೆ ರಿಕ್ಷಾದ ಆ ಒಂದು ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ ನಾವು ರಕ್ತದಾನದಂಥ ಒಂದು ಶಿಬಿರ ಮಾಡೋ ಮೂಲಕ ಇರ್ಬೋದು, ಆರೋಗ್ಯ ಸಮಸ್ಯೆ ಇರುವಂಥ ಯಾರಾದರೂ ವಯೋವೃದ್ಧರಿರ್ಬೋದು, ಬಾಣಂತಿಯಾಗಿ ಒಂದು ತುರ್ತು ವ್ಯವಸ್ಥೆಗಿರ್ಬೋದು, ಚಿಕಿತ್ಸೆ ವಿಷಯ ಇರ್ಬೋದು, ನಮಗೆ ಆಪತ್ ಬಾಂಧವರಾಗಿ ಸಿಗುವುದು ಯಾವುದೇ ಕಾಲದಲ್ಲಿ ನಮಗೆ ವಾಹನದ ವ್ಯವಸ್ಥೆ ಕೊರತೆ ಇದ್ದಾಗ ರಿಕ್ಷಾದ ಪ್ರತಿಯೊಬ್ಬರು ಕೂಡ ಅವರು ತಮ್ಮ ಮನೆಯಲ್ಲಿರುವಂಥ ಒಂದು ಸದಸ್ಯರನ್ನು ನಾವು ಹೇಗೆ ಮುಟ್ಟಿಸಬೇಕಾ, ನಾವು ಹೇಗೆ ಜವಾಬ್ದಾರಿ ತಗೊಳ್ಬೇಕು, ಆ ರೀತಿಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ರಿಕ್ಷಾ ಘಟಕದವರು, ರಿಕ್ಷಾ ಕಾರ್ಮಿಕರು, ರಿಕ್ಷಾ ವರ್ಗದಲ್ಲಿರುವಂಥ ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಹೇಳುವ ಹಾಗೆ ಉಳ್ಳಾಲದಲ್ಲಿ ಕೂಡ ರಿಕ್ಷಾ ಘಟಕದವರದ ಒಂದು ಕೆಲಸ ಮೆಚ್ಚುಗೆಯನ್ನು ಅವರು ವ್ಯಕ್ತಪಡಿಸಿದರು. ಅದೇ ರೀತಿ ಈಗಾಗಲೇ ನಮ್ಮ ಶಿಕ್ಷಕಿ ಅವರು ಹೇಳಿದರು, ಅವರು ಎಷ್ಟೋ ಉಳ್ಳಾಲ ಭಾಗದ ನಾಗರಿಕರಿಗೆ ಎಷ್ಟೋ ದೊಡ್ಡ ದೊಡ್ಡ ಉನ್ನತ ವಿದ್ಯೆಗೆ ಹೋಗಿರುವಂಥ ವಿದ್ಯಾರ್ಥಿಗಳ ಒಂದು ಸಮೂಹಕ್ಕೆ ಅವರು ಶಿಕ್ಷಕಿಯಾಗಿದ್ದವರು. ಅವರು ಕೂಡ ನಿತ್ಯ ನಿರಂತರವಾಗಿ ಮಾರ್ಗದರ್ಶನ ಮಾಡ್ಕೊಂಡು ಬರ್ತಾರೆ. ಯಾಕೆಂದರೆ ಈಗಿನ ಕಾಲದಲ್ಲಿ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಜಾತಿ ವ್ಯವಸ್ಥೆ, ಧರ್ಮದ ವ್ಯವಸ್ಥೆ. ಆದರೆ ಉಳ್ಳಾಲದಲ್ಲಿ ಒಂದೇ ಧರ್ಮ ಇರೋದು, ಅದು ಮಾನವ ಧರ್ಮ ಅಂತೇಳಿ ರಿಕ್ಷಾ ಘಟಕದ ಮೂಲಕ ಇರ್ಬೋದು, ನಮ್ಮ ಇಲ್ಲಿರುವಂಥ ನಾಗರಿಕರು ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಅಣ್ಣ ತಮ್ಮಂದಿರಾಗೆ ಸಹಬಾಳ್ವೆಯಲ್ಲಿ ಭಾಗಿಯಾಗ್ತಾರೆ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ, ಚುನಾವಣೆ ಬಂದಾಗ ಆ ಪಕ್ಷಕ್ಕೆ ಬೇಕಾಗಿ ಆ ಧರ್ಮವನ್ನು ಎತ್ತಿಕಟ್ಟುವಂಥ ಕೆಲಸ ಆಗ್ತದೆ. ಅವರು ಎಲ್ಲಾದರೂ ಒಂದು ಕಡೆ ದೊಡ್ಡ ಮಟ್ಟದ ಹುದ್ದೆಯಲ್ಲಿ ಹೋಗಿ ಅವರು ಏನಾದರೂ ಚುನಾವಣೆ ನಂತರದಲ್ಲಿ ಅಧಿಕಾರ ಪಡ್ಕೊಂಡಾಗ ಅವ್ರಿಗೆ ಯಾವುದೇ ಧರ್ಮ ಕಾಣಲ್ಲ. ಅವರೆಲ್ಲರೂ ಪಕ್ಷ ಭೇದ ಮರೆತು ಕೆಲಸ ಮಾಡಬೇಕಂತ ಇದ್ರೂ ಕೂಡ ಅಲ್ಲಿ ಧರ್ಮವನ್ನು ಹುಡುಕಿದವರು ಕೂಡ ಎಲ್ಲ ಪಕ್ಷದ ಒಟ್ಟಿಗಾಗಿ ಅಲ್ಲಿ ಭೋಜನ ಕೂಟವನ್ನು ಮಾಡ್ತಾರೆ. ಹಾಗಾದ್ರೆ ನಾವು ಮಾತ್ರ ಇಲ್ಲಿ ಕಚ್ಚಾಡೋರು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ನಾವು ಈಗಾಗಲೇ ನೆನಪಿಟ್ಕೊಳ್ತೀವಿ. ಈಗ ಪರಿಸ್ಥಿತಿ ಹಾಗೆ ಆಗಿದೆ. ದೇವರ ದೇಹದಲ್ಲಿ ನಮ್ಮ ಧರ್ಮ ಯಾವುದಂದರೆ ಮಾನವ ಧರ್ಮ. ನಾವು ಮನುಷ್ಯರಾಗಿ ಜೀವನ ಮಾಡಿ ಇವತ್ತು ಇಂತಹ ಒಂದು ರಕ್ತದಾನದ ಶಿಬಿರ ಇರ್ಬೋದು, ಅಲ್ಲಿ ಯಾವುದಾದ್ರೂ ತುರ್ತು ಸೇವೆಗೆ, ತುರ್ತು ಆರ್ಥಿಕ ವ್ಯವಸ್ಥೆಗೆ ನಾವು ಸ್ಪಂದನೆ ಕೊಡುವ ವಿಷಯ ಇರ್ಬೋದು, ಸಣ್ಣದಾಗಿರಲಿ ದೊಡ್ಡದಾಗಿರಲಿ ನಮ್ಮ ಸೇವೆ ನಾವು ಪ್ರಾರಂಭ ಧರ್ಮ ಅಂತೇಳಿ ನಾವು ಸ್ವೀಕಾರ ಮಾಡುವಂಥ ಈ ಕಾಲಘಟ್ಟದಲ್ಲಿ ಈಗಾಗಲೇ ಜನ ಬದಲಾಗ್ತಾ ಇದ್ದಾರೆ, ವಾತಾವರಣ ಬದಲಾಗ್ತದೆ. ಈಗಾಗಲೇ ಅವರ ಶೈಕ್ಷಣಿಕವಾಗಿ ಒತ್ತು ಕೊಡ್ತಾರೆ, ಕೆಲಸದ ಮೇಲೆ ಒತ್ತು ಕೊಡ್ತಾರೆ. ತನ್ನ ಕೆಲಸ ಏನಿದೆ, ನಾವು ನಮ್ಮ ಈ ಒಂದು ದೇಶದ ಹಿತದೃಷ್ಟಿಯಲ್ಲಿ ನಾವು ಮನೆಯ ಪರಿಸರ, ನಮ್ಮ ಪರಿಸರದಲ್ಲಿ ಹೇಗಿರಬೇಕು, ನಮ್ಮ ಹೆತ್ತವರನ್ನ ಹೇಗೆ ಪೂಜಿಸಬೇಕು, ಆರಾಧಿಸಿಕೊಂಡು ಹೇಗೆ ಬರಬೇಕು, ಶಿಕ್ಷಣ ಕೊಟ್ಟ ಶಿಕ್ಷಕರನ್ನ ಹೇಗೆ ಗೌರವಿಸಬೇಕು, ನಮ್ಮ ನೆರೆಯವರನ್ನ ಹೇಗೆ ಪ್ರೀತಿಸಬೇಕು, ನಮ್ಮ ಒಟ್ಟಿಗೆ ಇರುವಂಥ ಹುಟ್ಟಿದವ್ರನ್ನ ಹೇಗೆ ಪ್ರೀತಿಸ್ತೀವಿ, ಅದೇ ರೀತಿ ಸಮಾಜವನ್ನು, ಪರಿಸರವನ್ನು ಒಟ್ಟಾಗಿ ಪ್ರೀತಿಸಿದಾಗ ದೇಶದ ಹಿತ, ದೇಶದ ಜವಾಬ್ದಾರಿ, ದೇಶದ ಭದ್ರತೆ ಅಂತ ನಾವು ಕಂಡುಕೊಳ್ಳುವಂಥ ದೃಷ್ಟಿಯಲ್ಲಿ ನಾವು ಈಗಾಗಲೇ ಕಲ್ತಿದ್ದೀವಿ. ಆದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಕೆಲಸ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಾಗಬೇಕಂತ ಹೇಳಿ ನಾವು ಮಾದರಿಯಾಗಿ ಎಲ್ಲ ಸಂಘ ಸಂಸ್ಥೆಗಳು ಈಗಾಗಲೇ ಉಳ್ಳಾಲ ಪರಿಸರದಲ್ಲಿ ಮಾರುತಿ ಇರ್ಬೋದು, ಬೇರೆ ಬೇರೆ ಬ್ರದರ್ಸ್ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಉತ್ತಮವಾದ ಕೆಲಸವನ್ನು ಮಾಡಿ ರಾಜ್ಯೋತ್ಸವ ಪ್ರಶಸ್ತಿ ಅಂತ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಕ್ರೀಡೆಯಲ್ಲಿ, ಸಾಮಾಜಿಕ ಸೇವೆಯಲ್ಲಿ ಬೇರೆ ಬೇರೆಯಲ್ಲಿ ಪಡ್ಕೊಂಡಿದೆ. ಹಬ್ಬಕ್ಕನ ನಾಡು ಉಳ್ಳಾಲದಲ್ಲಿ ಇತಿಹಾಸಕ್ಕೆ ಹೆಸರುವಾಸಿಯಾದ ನಾಡು. ಇಲ್ಲಿ ಕೂಡ ಎಷ್ಟೋ ಪುರುಷರು, ಮಹಿಳೆಯರು ಉತ್ತಮವಾಗಿ ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸಿ ಅವಿಸ್ಮರಣೀಯವಾದ ಕೊಡುಗೆಯನ್ನು ನೀಡಿದಂಥ ಈ ಒಂದು ಮಣ್ಣಿನಲ್ಲಿ ಉಳ್ಳಾಲದ ಜನತೆಯಲ್ಲಿ ಈಗಾಗಲೇ ಕನ್ನಡದ ಈ ರಕ್ಷಣಾ ವೇದಿಕೆಯ ಮುಖಾಂತರ ಇನ್ನಷ್ಟು ಕೆಲಸಗಳನ್ನು ಫೈರೋಜ್ನವರು, ಅದೇ ರೀತಿ ಅವರ ತಂಡಕ್ಕೆ ಆ ದೇವರು ಆಯುಷ್ಯ, ಆರೋಗ್ಯ, ಶಕ್ತಿಯನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಸಾಮಾಜಿಕ ಸೇವೆಯನ್ನು ಮಾಡುವ ಮೂಲಕ ಇನ್ನೂ ಕೂಡ ಉಳ್ಳಾಲದ ಈ ಕೀರ್ತಿ ಪತಾಕೆಯನ್ನು ಒಟ್ಟು ಜಿಲ್ಲೆಯಲ್ಲೆಲ್ಲ ರಾಜ್ಯದ ಮಟ್ಟದಲ್ಲಿ ಹಾರಿಸುವಂತಾಗಲಿ. ಈ ಯುವಕರಿಗೆ ಇನ್ನಷ್ಟು ಶಕ್ತಿ ಮತ್ತು ಸ್ಫೂರ್ತಿಯನ್ನು ಕೊಡಬೇಕಾದ್ರೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ನಾವು ನಾಗರಿಕರು ಅವರ ಹಿಂದೆ ನಿಂತಾಗ ರಿಕ್ಷಾ ಘಟಕ ಇರ್ಬೋದು, ಯಾವುದೇ ಒಂದು ಸಂಘ ಸಂಸ್ಥೆಗೆ ಕೆಲಸ ಮಾಡೋಕ್ಕೆ ಅವರಿಗೆ ಉತ್ತೇಜನ ಬರ್ತದೆ. ಇವತ್ತು ಸನ್ಮಾನಿತರಾದಂಥ ಒಂದು 4-5 ಜನ ನೀವು ನೋಡಿರ್ಬೋದು, ಸಣ್ಣ ಮಟ್ಟದ ಸನ್ಮಾನ. ಫೈರೋಜ್ನವರು ಮಾನವೀಯತೆಯಿಂದ ಹೃದಯ ಸ್ಪರ್ಶಿಯಾಗಿ ಆ ಸನ್ಮಾನವನ್ನು ಅವರು ಕೆಲಸ ಮಾಡಿದಂಥ ಕೆಲಸದೊಟ್ಟಿಗೆ ಮುಂದಿನ ಕೆಲಸ ಮಾಡುವಂಥ ಯುವಕರಿಗೆ, ಮುಂದಿನ ಕೆಲಸ ಮಾಡುವಂಥ ಎಲ್ಲ ಹಿರಿಯರಿಗೆ ಪ್ರೇರೇಪಣೆಯಾಗಿ ಮಾಡಿದ್ದಾರೆ ಅಂತೇಳಿ ನಮಗೆ ಖುಷಿ ಆಗ್ತದೆ.
ಯಾಕಂದರೆ ಒಬ್ಬರು ಸಮಾಜ ಸೇವೆಯಲ್ಲಿ ಮಾಡಿದರೆ ಇನ್ನೊಬ್ಬರು ಆರೋಗ್ಯ ಕ್ಷೇತ್ರದಲ್ಲಿ, ಇನ್ನೊಬ್ಬರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಇನ್ನೊಬ್ಬರು ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಅಮೂಲ್ಯವಾಗಿ ಅವರು ಸಣ್ಣ ಮಟ್ಟದ ಸನ್ಮಾನ ಮಾಡಿ ದೊಡ್ಡ ಮಟ್ಟದ ಒಂದು ಸಂದೇಶವನ್ನು ಈ ಉಳ್ಳಾಲ ಪರಿಸರದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅವರಿಗೆ ನಾನು ಮುಖ್ಯವಾಗಿ ಅಭಿನಂದನೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಈ ನೆಲೆಯಲ್ಲಿ ನನಗೆ ಎರಡು ಮಾತಾಡಲು ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ಸಮಾಜ ಸೇವೆಯಲ್ಲಿ ನಿಮ್ಮೊಟ್ಟಿಗೆ ನಾವೆಲ್ಲ ಇದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸೇವೆಯನ್ನು ನಿಮಗೆ ಮಾಡಲು ನಾವು ನಂಬಿಕೊಂಡು ಬಂದಿರುವಂಥ, ಆರಾಧಿಸಿಕೊಂಡು ಬಂದಿರುವಂಥ ದೇವರು ನಮಗೆ ಕರುಣಿಸಿಲ್ಲ ಅಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಚಕ್ಕೆಯನ್ನು ಇಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನವ ಧರ್ಮವನ್ನು ಬೆಳೆಸಬೇಕಾಗಿದೆ. ಎಲ್ಲ ಕಡೆ ಆ ಮಾನವ ಧರ್ಮವನ್ನು ಹಂಚುತ್ತಾ ಬೆಳೆಸಬೇಕಾಗಿದೆ ಅನ್ನುವ ಮಾತನ್ನು ತಮ್ಮ ಭಾಷಣದಲ್ಲಿ ತಿಳಿಪಡಿಸಿದ ಲಯನ್ ಅನಿಲ್ ದಾಸ್, ದಕ್ಷಿಣ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ನಿಮಗೆ ಧನ್ಯವಾದಗಳು. ಹಾಗೆ ಈ ನಡುವೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಫೈರೋಜ್ ಡಿ ಎಂ ಅವರು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಈ ನಡುವೆ ಕಿಶೋರ್ ಅತ್ತವರವರು ನಮ್ಮ ಪರಿಸರ ಪ್ರೇಮಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ವೇದಿಕೆ ಹತ್ರ ಬಂದು ತಮ್ಮಿನ ಒಂದು ಪ್ರೀತಿಯ ಕಾಣಿಕೆಯನ್ನು, ಹೂಗುಚ್ಛವನ್ನು ಸ್ವೀಕರಿಸಬೇಕು, ಹಾಗೆ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಎಲ್ಲ ಅತಿಥಿಗಳಿಗೆ ಉಳ್ಳಾಲ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರು ಫೈರೋಜ್ ಡಿ ಎಂ ಹಾಗೆ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರು ಸ್ಮರಣಿಕೆಯನ್ನು ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ರಿಯಾಜ್ ಮಂಗಳೂರು ಸಮಾಜ ಸೇವಕರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೀವಿ. ಸಿದ್ದಿಕ್ ಅವರು ಆಟೋ ಚಾಲಕರ ಮಾಲಕ ಸಂಘದವರು ದಯವಿಟ್ಟು ಬಂದು ಅತಿಥಿಗಳಾಗಿ ಬಂದು ತಮ್ಮ ಉತ್ತಮವಾದಂಥ ಸುಂದರವಾದ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲು ನಮ್ಮ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮುರುಗೇಶ್ ಉಳ್ಳಾಲ್ ಅವರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಬಂದಂಥ ಧನ್ಯವಾದವನ್ನು ಗೈಬೇಕಾಗಿ ಅಧ್ಯಕ್ಷ ಲಯನ್ ಅನಿಲ್ ದಾಸ್ ಅವರೇ, ನಮಗೆ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಹಾಗೆ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಫೌಜಿಯಾ ಹಮೀದ್ ಅವರು ಕಾರ್ಯಕ್ರಮದ ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದ ಅರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗೆ ಗೌರವಾನ್ವಿತ ಅತಿಥಿಗಳಾದ ಜಾನಕಿ ಪುತ್ರನ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿ, ಮಗುವರಿ ಶಾಲೆ ಮೇಡಮ್, ನಿಮಗೆ ಧನ್ಯವಾದಗಳು. ಹಾಗೆ ಇಫ್ತಿಕಾರ್ ಉಳ್ಳಾಲ್, ಉಪಾಧ್ಯಕ್ಷರು ಜಿಲ್ಲಾ ರಕ್ಷಣಾ ವೇದಿಕೆ, ತಮಗೆ ಕೂಡ ಧನ್ಯವಾದಗಳು. ಫ್ರಾನ್ಸಿಸ್ ಡಿಸೋಜಾ, ಅಧ್ಯಕ್ಷರು ಆಟೋ ಯೂನಿಯನ್ ಚೋಟಮಂಗಳೂರು, ಸರ್ ನಿಮಗೆ ಕೂಡ ಧನ್ಯವಾದಗಳು.
ಸಿದ್ದಿಕ್ ಉಳ್ಳಾಲ್ ಮತ್ತೋರ್ವ ಅತಿಥಿ, ಅಧ್ಯಕ್ಷರು ಉಳ್ಳಾಲ ಸ್ಪೋರ್ಟಿಂಗ್. ಸಿದ್ದಿಕ್ ಅವರೇ, ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಲಕ್ಷ್ಮಣ್ ಶೆಟ್ಟಿಗಾರ್, ಮಾಜಿ ಅಧ್ಯಕ್ಷರು ಉಳ್ಳಾಲ ಆಟೋ ಯೂನಿಯನ್, ತಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಜಲೀಲ್ ಮುಡಿಪು, ಸಂಚಾಲಕರು ದಕ್ಷಿಣ ಕನ್ನಡ ಜಿಲ್ಲಾ ರಕ್ಷಣಾ ವೇದಿಕೆ, ನಿಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಹರಿದ್ರಾಸ್ ರೈ, ವೈದ್ಯರು ಸಹರಾ ಆಸ್ಪತ್ರೆ ಉಳ್ಳಾಲ, ಅವರು ಈ ಕಾರ್ಯಕ್ರಮದ ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಉದಯ್ ಕುಮಾರ್ ಆರ್ ಕೆ ವಾಚ್ ವರ್ಕ್ಸ್ ಉಳ್ಳಾಲ ಅತಿಥಿಗಳು. ಸರ್, ನಿಮಗೂ ಕೂಡ ಸ್ನೇಹಪೂರ್ವಕ ಧನ್ಯವಾದಗಳು. ಹಾಗೆ ನವೀನ್ ನಾಯ್ಕ್, ಅಭಿನವ್ ಟೆಕ್ನೋ, ಹಾಗೆ ಹಮೀದ್ ಉಳ್ಳಾಲ ನಗರಸಭೆ ರಕ್ಷಣಾ ವೇದಿಕೆ ನಗರ ಅಧ್ಯಕ್ಷರು, ತಮಗೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕ, ಆಟೋ ಚಾಲಕ ಹಾಗೂ ಮಾಲಕರ ಸಂಘ ಚೋಟಮಂಗಳೂರು, ಕನಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ವತಿಯಿಂದ, ಹಾಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅನಂತ ಧನ್ಯವಾದಗಳನ್ನು ಅರ್ಪಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಕೋರ್ತಾ ಇದ್ದೀವಿ. ಧನ್ಯವಾದಗಳು.